ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್ ಎಲ್ಲಿ? ಅವನೆಲ್ಲಿ ಬರ್ತಾನೆ ಅಮ್ಮಾಜಿ? ಪದ್ಮಿನಿ ಸೇವೆ ಮಾಡ್ಕೊಂಡು ಅವಳ ಜೊತೆನೇ ಇದ್ದಾನೆ. ನಂದನ್ ಯಾಕೆ ನನ್ನ ಮಾತಿ ಕೇಳ್ತಾನೆ ಇಲ್ಲ? ಸರಿ, ನೀವೆಲ್ಲ ತಿಂಡಿ ಶುರು ಮಾಡಿ. ಪದ್ಮಿನಿಗೆ ಏನಾಗಿದೆ ಅಂತ ನೋಡ್ಕೊಂಬರ್ತೀನಿ. ಅಮ್ಮಾಜಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನನ್ನ ಮಾತು ಹೇಳ. ನಂದನ್ಗೆ ಪದ್ಮಿನಿ ಮೇಲೆ ತುಂಬಾ ಪ್ರೀತಿ. ಅದರಲ್ಲೂ ಅವಳು ಹುಷಾರಿಲ್ಲ ಅಂದಮೇಲೆ ಅವನು ಅವಳ ಜೊತೆನೇ ಇರ್ತಾನೆ. ಇಷ್ಟಕ್ಕೂ ಗಂಡ ಹೆಂಡತಿನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಅಮ್ಮಾಜಿ? ಅವನ್ನ ಕರಿಬೇಡಿ, ಅವನು ಅವಳ ಜೊತೆನೇ ಇರಲಿ. ಹೌದು ಅಮ್ಮಾಜಿ, ಸುಮ್ಮನೆ ಅವರಿಬ್ಬರ ಮಧ್ಯೆ ಅಂತರ ಆಗೋದು ಬೇಡ. ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನಿಮ್ಗೆ ಯಾರಿಗೂ ಇದು ಅರ್ಥ ಆಗೋದಿಲ್ಲ. ಸುಮ್ಮನೆ ಇಟ್ಬಿಡಿ. ಯಾಕೋ ಈ ಮನೇಲಿ ನಾವಿದೀವಿ ಅನ್ನೋದೇ ಮರ್ತೋಗ್ತಾ ಇದೆ ಅನ್ಸುತ್ತೆ. ಏನಂದೆ ನೀನು? ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನೀವ್ ಅಕ್ಕ ತಂಗಿರ್ ಬಗ್ಗೆ ತಲೆ ಕೆಡ್ಸ್ಕೊಂಡಷ್ಟು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿಲ್ವಲ್ಲ ಅಂತ. ಏನೋ ಏನ್ ಹೇಳ್ತಾ ಇದೀಯ ನೀನು? ಅಂದ್ರೆ ಅಮ್ಮಾಜಿ, ನೀವು ಪದ್ಮಿನಿ ಪೂರ್ವಿ ಅಂತ ಟೆನ್ಷನ್ ಮಾಡ್ಕೊಂಡು ನಿಮ್ ಹೆಲ್ತ್ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ಹೇಳಕ್ ಬಂದೆ. ಅಲ್ಲ ಅಮ್ಮಾಜಿ, ಪದ್ಮಿನಿ ಈ ಮನೆ ಸೊಸೆ, ಪರವಾಗಿಲ್ಲ. ಆದ್ರೆ ಪೂರ್ವಿ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ. ತಪ್ಪೇನು? ಪೂರ್ವಿನು ಈ ಮನೆಗೆ ಸೇರ್ದವಳು. ಹಾಗಂತ ನಾನು ಭಾವಿಸಿದ್ದೀನಿ. ಪಾಪ ಬಡವ್ರ ಮನೆ ಹುಡುಗಿ ಅಂತ ನೀವು ಅವಳ ಮೇಲೆ ಎಷ್ಟು ಜವಾಬ್ದಾರಿ ತಗೊಂಡಿದ್ದೀರಾ. ಆದ್ರೆ ಅವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಈ ಮನೆಗೆ ನಾನು ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಹತ್ಯವನ್ನ ಹಿಂಗಾದ್ರೂ ಮಾಡಿ ತಡಿಲೇಬೇಕು. ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವರು ತಾಳಿನ ತಗ್ಸ್ಬಿಡ್ತಾರೆ. ನಾನೇನಾದರೂ ನಿಂಗೆ ಗಂಜಿ ಕುಡಿ ಅಂತ ಹೇಳಿದರೆ ನೀನು ಹಠ ಮಾಡ್ಕೊಂಡು ಕುಡಿತಾ ಇರಲಿಲ್ಲ. ಈಗ ನೀನಾಗಿ ನೀನು ಹಸು ತಡ್ಕೊಳಕ್ಕಾಗದೆ ಕುಡಿತಿದೀಯ. ನಾನೇನು ಹೇಳಲ್ಲ, ನನಗೆ ನೀನು ಹುಷಾರಾಗಿದ್ದರೆ ಅಷ್ಟೇ ಸಾಕು. ಪದ್ಮಿನಿ 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 ಏನಾಗ್ತಿದೆ? ಏನು? ಪೂರ್ವಿ ಇನ್ಮೇಲೆ ಈ ಮನೆಗೆ ಬರೋದಿಲ್ವಂತ? ಹಾಗಂತ ಯಾರು ಹೇಳಿದ್ದು? ಅದು ಅಮ್ಮಾಜಿ, ಪದ್ಮಿನಿನ? ಪದ್ಮಿನಿ ಹೀಗೆ ಹೇಳದ್ಲಾ? ಅದು ಅಮ್ಮಾಜಿ,
ಪದ್ಮಿನಿ ಅವ್ರ ಅತ್ತೆ ಊರ್ವಶಿ ಹತ್ರ ಫೋನಲ್ಲಿ ಮಾತಾಡ್ತಿದ್ಲು. ನಾನು ಅದನ್ನ ಕೇಳಿಸ್ಕೊಂಡೆ. ಪೂರ್ವಿ ಮನೆಗ್ ಬರಲ್ವಾ ಅಂತ ಶಾಕಲ್ಲಿ ಕೇಳ್ತಿದ್ಲು. ಇಷ್ಟೇ ಅಮ್ಮಾಜಿ ನಂಗೆ ಗೊತ್ತಿರೋದು. ಚಂಚು, ಈ ವಿಷಯ ನನ್ಗಕ್ಕೆ ಹೇಳಿಲ್ಲ. ಪೂರ್ವಿ ಹಾಗ್ಯಾಕೆ ಹೇಳಿದ್ಲು? ಪೂರ್ವಿ ಬಡವ್ರ ಮನೆ ಹುಡುಗಿ ಆಗಿದ್ರು ಅಕ್ಕನ ಮನೇಲಿ ಆರಾಮಾಗಿ ಇದ್ಬಿಡ್ಬಹುದು ಅಂತ ಅನ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ. ತಾನಿಲ್ಲಿದ್ರೆ ನಮ್ಗೆಲ್ಲ ತೊಂದರೆ ಅಂತ ಯೋಚಿಸಿ ಹೀಗೆ ಹೇಳಿದ್ರು ಹೇಳಿರಬಹುದು. ನನ್ಗಂತೂ ಅವಳಿಗೆ ಎಲ್ಲಿ ಇಷ್ಟನೋ ಅಲ್ಲಿರೋದೇ ಒಳ್ಳೇದು ಅನ್ಸುತ್ತಪ್ಪ. ನನಗೂ ಅಷ್ಟೇ. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋರು ನೀವ್ಯಾರೂ ಅಲ್ಲ, ನಾನು ಅವಳ ಜೊತೆ ಮಾತಾಡ್ತೀನಿ. ಅಮ್ಮಾಜಿ ಪೂರ್ವಿನೇ ಈ ಮನೆ ಸೊಸೆ ಅಂತಿದ್ದಾರೆ. ಈ ಪೂರ್ವಿ ನೋಡಿದ್ರೆ ಈ ಮನೆಗಿನ್ ಯಾವತ್ತೂ ಬರಲ್ಲ ಅಂತಿದ್ದಾಳೆ. ಏನಾಗುತ್ತಪ್ಪ ಈಗ? ಪದ್ಮಿನಿ ವಾಮಿಟ್ ಬಂದ್ರೆ ಮಾಡ್ಬಿಡು, ಆಗ ನಿಂಗೆ ಆರಾಮಾಗಿರುತ್ತೆ. ಏನಿದು? ನನ್ನಂದ್ರೆ ಇಷ್ಟೊಂದು ಪ್ರೀತಿ ನಿಮ್ಗೆ? ನನ್ನನ್ನ ಇಷ್ಟೊಂದು ಪ್ರೀತಿಸ್ಬೇಡಿ ನಂದನವ್ರೆ. ಯಾಕೆ ಇಷ್ಟ ಅಂತ ಕೇಳಿದ್ರೆ ಏನು ಹೇಳತ್ ಪದ್ಮಿನಿ? ಪ್ರೀತಿ ಕಾರಣ ಬೇಕಾ, ಅಥವಾ ಅಳತೆ ಮಾಡಿ ಪ್ರೀತಿಸ್ಬೇಕಾ? 1 kg ಪ್ರೀತಿ, 100 kg ಪ್ರೀತಿ ಅಂತ ಇಲ್ಲ ಪದ್ಮಿನಿ, ಪ್ರೀತಿಸ್ತೀನಿ ಅಷ್ಟೇ. ಯಾವಾಗಲೂ ನಿನ್ ಜೊತೆಗೆ ಇರ್ತೀನಿ. ನಿಂಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ. ಪದ್ಮಿನಿ ಹುಷಾರು. ನನ್ನ ಮಾತು ಕೇಳಿದ್ರೆ ಹಿಂಗೆಲ್ಲ ಆಗ್ತಿತ್ತಾ? ನೆನ್ನೆ ರಾತ್ರಿ ಎಷ್ಟು ಹೇಳ್ದೆ ಊಟ ಮಾಡು ಅಂತ. ಹಠ ಒಂದ್ ಮಾಡ್ತೀಯ ನೋಡು. ಇವತ್ತಿಂದ ನೀನ್ ನನ್ನ ಮಾತು ಕೇಳ್ದಿದ್ರೆ ನನ್ನ ಮಾತೇ ಆಡ್ಸ್ಬೇಡ. ಈಗ ಆರಾಮ ಅನಿಸ್ತದೆಯಾ? ನಾನು ಹೊರಗಡೆ ಹೋಗ್ಬೇಕು, ದಯವಿಟ್ಟು ನನ್ನ ಕರ್ಕೊಂಡು ಹೋಗ್ತೀರಾ? ಹೊರಗಡೆನಾ? ಈ ಸ್ಥಿತಿಲಿ ಎಲ್ಲಿಗೆ ಹೋಗ್ಬೇಕು ನೀನು? ನೀವು ಕರ್ಕೊಂಡೋಗಿ, ನಾನು ಹೇಳ್ತೀನಿ. ಮೊದಲು ಮಾತು ಕೊಡಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ, ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಹೋಗೋಣವಾ? 1 ನಿಮಿಷ. ಈಗ ಆಚೆ ಹೊರಟ್ರೆ ಅಜ್ಜಿ ಎಲ್ಲಿಗೆ ಏನು ಅಂತ ಕೇಳ್ತಾರೆ. ಮತ್ತೆ ಈ ಸಿಚುವೇಶನ್ ಅವ್ರು ನಿನ್ನ ಆಚೆ ಕಳ್ಸಲ್ಲ. ಜೊತೆಗೆ ಪದ್ಮಿನಿ ಮಾತಾಡ್ಸದ್ಲ ನಿನ್ನ ಹತ್ರ? ಪದ್ಮಿನಿ ಅವಳಾಗೆ ಬಂದು ನಿನ್ನ ಹತ್ರ ಮಾತಾಡೋವರೆಗೂ ನೀನು ಅವಳಿಂದ ದೂರ ಇರು. ಅಂದ್ರೆ ನಾವು ಹೊರಗಡೆ ಹೋಗಕ್ಕಾಗಕ್ಕಿಲ್ವಾ? 1 ನಿಮಿಷ, ಅಜ್ಜಿ ಎಲ್ಲಿದ್ದಾರೆ ನೋಡ್ಕೊಂಡು ಬಿಡ್ತೀನಿ. ಅವ್ರ ಕಣ್ ತಪ್ಸ್ ಹೋಗ್ಬೇಕು ನಾವು, ಸರಿನಾ? ನೋಡು, ನೀನು ಎಲ್ಲಿಗೆ ಹೋಗ್ಬೇಕಿದ್ರು ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ನಾವು ಡಾಕ್ಟರ್ ಹತ್ರನೂ ಹೋಗ್ಬೇಕು, ನಿನ್ನ ಮೆಡಿಸಿನ್ಸ್ ತಗೋಬೇಕು. ಇದಕ್ಕೆ ಒಪ್ಪಿಗೆ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ. ಅಲ್ಲ, ಪೂರ್ವಿ ನಮ್ಮ ಮನೆಗೆ ಬರೋದಿಲ್ಲ ಅಂದ್ರೆ ಏನ್ ಅರ್ಥ ಭುಜಂಗ ಅವ್ರೆ? ಅವತ್ತು ಅವಳು ಹೋಗುವಾಗ ಏನಂದ್ಲು? 1 ವಾರದ ಮಟ್ಟಿಗೆ ನಿಮ್ ಜೊತೆ ಇದ್ದು ಬರ್ತೀನಿ ಅಂತ ಹೇಳಿದ್ಲು ತಾನೆ. ಈಗ
ನನ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಬರಲ್ಲ ಅನ್ಬಿಟ್ರೆ ಅದ್ ಏನ್ ಅರ್ಥ ಹೇಳಿ? ಅಮ್ಮಾಜಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಅವಳ ಕೇಳ್ಕೊಂಡೆ, ಹೋಗ್ಬಿಡವ ನೀನು, ಅಮ್ಮಾಜಿಯವ್ರು ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ. ಆದ್ರೆ ಅವಳು ಇಲ್ಲಿ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲಿಗೆ ಹೋಗಕ್ಕೆ ಮನಸ್ಸೇ ಆಗ್ತಿಲ್ಲ. ಅಪ್ಪಯ್ಯ ದಯವಿಟ್ಟು ನಾ ಇಲ್ಲೇ ಇರ್ತೀನಿ, ನಿಮ್ ಜೊತೆನೇ ಇರ್ತೀನಿ, ಆಸರೆ ಆಗಿರ್ತೀನಿ ಅಂತ ಪರಿಯಾಗಿ ಬೇಡ್ಕೊಂಡ್ಬಿಟ್ಲು. ಯಾವ ಬಾಯಿನಲ್ಲಿ ಇಲ್ಲ ಅಂತ ಹೇಳಿ ಏನೇ ಇರ್ಬೋದು ಭುಜಂಗ ಅವ್ರೆ, ಆದ್ರೆ ನಾನು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಪೂರ್ವಿ ಜವಾಬ್ದಾರಿ ಪೂರ್ತಿಯಾಗಿ ನಂದು ಅಂತ. ನಿಶ್ಚಿತಾರ್ಥ ನಿಂತಿರೋದ್ರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣ ಆಗಿದ್ದೀನಿ. ಅದಕ್ಕೆ ಅವಳಿಗೆ ನ್ಯಾಯ ಕೊಡ್ಸೋ ತನಕ ನನಗ್ ಸಮಾಧಾನ ಇಲ್ಲ. ಅಮ್ಮಾಜಿ ಇರ್ಬೋದು, ಅಲ್ಲಿ ನಿಮ್ಮ ಪರಿಸ್ಥಿತಿ ಹದಗೆಟ್ಟಿರ್ಬೋದು, ಅದನ್ನ ಸರಿ ಮಾಡೋದಕ್ಕೆ ನಾನಿದ್ದೀನಿ. ನೋಡಿ, ದಯವಿಟ್ಟು ಪೂರ್ವಿನ ಮನೆ ಕಳಿಸ್ಕೊಡ್ಬೇಕು ನೀವು, ಅಷ್ಟೇ. ಅಮ್ಮ, ಅಜ್ಜಿಯಲ್ಲಿ? ಹೊರಗೆ ಹೋಗಿದ್ದಾರೆ ಕಣೋ. ಅಯ್ಯೋ, ಅಜ್ಜಿ ಹೊರಗಡೆ ಇದ್ದಾರೆ ಅಂದ್ರೆ ನಾನು ಹೆಂಗೆ ಪತ್ನಿ ಕರ್ಕೊಂಡು ಹೋಗ್ಲಿ? ಅಲ್ಲ ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿದ್ಲಂತೆ? ಈಗ ನೋಡು ಅಮ್ಮಾಜಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಏನು, ಅಜ್ಜಿ ಕೋಪ ಮಾಡ್ಕೊಂಡಿದಾರ? ಏನ್ ಹಿಡಿದು ಪೂರ್ವಿ? ಓ, ನಿನಗ್ ವಿಷಯನೇ ಗೊತ್ತಿಲ್ವಾ? ಪೂರ್ವಿ ಮೇಲೆ ಈ ಮನೆಗ್ ಬರಲ್ವಂತೆ, ಅದಕ್ಕೆ ಅಮ್ಮಾಜಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ನಂದನ್, ಪೂರ್ವಿ ಯಾಕೆ ಹಾಗೆ ಹೇಳಿರ್ಬಹುದು? ನಿನಗೇನಾದ್ರೂ ಗೊತ್ತಾ? ಪದ್ಮಿನ್ ಏನಾದ್ರೂ ಹೇಳಿದ್ಲ ನಿನ್ನ ಹತ್ರ? ಪೂರ್ವಿ ಒಳ್ಳೆ ಡಿಸಿಷನ್ನೇ ತಗೊಂಡಿದ್ದಾಳೆ. ಬಟ್ ಅಜ್ಜಿ ಯಾಕೆ ಪೂರ್ವಿ ಬಗ್ಗೆ ಇಷ್ಟೆಲ್ಲ ಕೆಡ್ಸ್ಕೊಂಡಿದ್ದಾರೆ? ನಂದನ್, ನಿನ್ನೆ ಕೇಳ್ತಾ ಇರೋದು. ನಂಗೇನು ಗೊತ್ತಿಲ್ಲಮ್ಮ. ಆಗ್ಲೇ ಅಮ್ಮಾಜಿ ಫೋನ್ ಇಟ್ಕೊಂಡು ಹೋದ್ರು. ಮೋಸ್ಟ್ಲಿ ಭುಜಂಗ ಅವ್ರಿಗೆ ಫೋನ್ ಮಾಡ್ತಿದಾರ ಅನ್ಸುತ್ತೆ. ಓ, ಹಾಗಿದ್ರೆ ಪೂರ್ವಿನ ಇಲ್ಲಿ ಕರೆಸ್ತಾರೆ. ಅಮ್ಮ ಪ್ಲೀಸ್, ಯಾಕೆ ಪೂರ್ವಿ ಇಲ್ಲೇ ಇರ್ಬೇಕಂತ ನೀವೆಲ್ಲ ಹಠ ಮಾಡ್ತಿದ್ದೀರಾ? ಅವಳಿಗೆ ಅವಳದೇ ಆದ ಲೈಫ್ ಇದೆ ಅಲ್ವಾ? ಅವಳಿಗೆ ಎಲ್ಲಿರ್ಬೇಕನ್ಸುತ್ತೋ ಅಲ್ಲಿ ಇರಲಿ. ಅವಳ ಫ್ರೀಡಮ್ ಅವಳಿಗೆ ಕೊಡಿ. ಅಯ್ಯೋ, ಇದ್ರಲ್ಲಿ ನಂದೇನೋ ಇದೆ. ಪೂರ್ವಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿ ಮದ್ವೆ ಮುರಿದಿರೋದ್ರಿಂದ ಅಮ್ಮಾಜಿಗೆ ಯೋಚನೆ ಆಗಿದೆ. ಅವಳನ್ನ ಒಂದ್ ಒಳ್ಳೆ ಮನೆಗೆ ಸೊಸೆಯಾಗಿ ಕಳ್ಸೋ ತನಕ ಅಮ್ಮಾಜಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ಅವ್ರು ಇಷ್ಟು ಕಾಳಜಿ ಮಾಡ್ತಾ ಇರೋದು. ಇಷ್ಟಕ್ಕೂ ಅವಳು ಈ ಮನೇಲಿದ್ರೆ ಏನೂ ಸಮಸ್ಯೆ? ಪದ್ಮಿನಿನೂ ಪೂರ್ವಿನ ತುಂಬಾ ಹಚ್ಕೊಂಡಿದ್ದಾಳಲ್ವಾ? ನನ್ನ ಕಷ್ಟನ ನಾನು ಯಾರಿಗೆ ಹೇಳ್ಕೊಳ್ಳಿ? ಪೂರ್ವಿ ಇಲ್ಲೇ ಇದ್ರೆ ಪದ್ಮಿನಿ ಯಾವತ್ತೂ ನನ್ನೋಳಾಗೋದಿಲ್ಲ. ಚಂಚು, ನಮ್ಮ ಹಾಗೆ ನಂದನ್ಗೂ ಪೂರ್ವಿ ಮನೆಗೆ ಬರೋದು ಇಷ್ಟನೇ ಇಲ್ಲ. ಅಯ್ಯೋ, ಅದು ಬಿಡಿ, ನಾವ್ ಎಷ್ಟೊತ್ತಿಗೆ ಇಲ್ಲಿಂದ ಹೊರಡೋದು? ಚಂಚು, ಅಮ್ಮಾಜಿ ಹೊರಗೆ ಇದ್ದಾರೆ, ನೀವು ಹೀಗೆ ಹೋಗೋಕ್ಕಾಗತ್ತೆ? ನೋಡು, ಸ್ವಲ್ಪ ಹೊತ್ತು ಕಾಯೋಣ. ನಂದನ್, ಪದ್ಮಿನಿ ಹೇಗಿದ್ದಾಳೆ? ಅವಳೊಂದ್ಸಲ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತೀನಮ್ಮ.